IPL ಕ್ರೇಜಿ ಯಾವ ರೀತಿ ಇದೆ ಅಂತೇಳಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಮತ್ತು ಇಡೀ ವರ್ಲ್ಡ್ ವೈಡ್ ಗೊತ್ತಿದೆ. IPL ನ ಕ್ರೇಜಿ ಬೀಟ್ ಮಾಡುವಂತಹ ದಮ್ಮು ಟೂರ್ನಮೆಂಟ್ ಇದುವರೆಗೂ ಬಂದಿಲ್ಲ. ಆದರೆ ಈಗ IPL ನ ಕ್ರೇಜಿ ಬೀಟ್ ಮಾಡುವಂತಹ ದಮ್ಮು ಟೂರ್ನಮೆಂಟ್ಗೆ ಸ್ಟೇಜ್ ರೆಡಿ ಆಗಿದೆ. ಹಾಗಾದರೆ ಯಾವುದು ಗೊತ್ತಾ? ಅದೇ IPL 2. ಸೊ ಹಾಗಾದರೆ IPL 2 ಯಾವ ರೀತಿ ಇರುತ್ತೆ ಗೊತ್ತಾ? ಈ IPL 2 ನಲ್ಲಿ RCB, CSK, MI ಮತ್ತು KKR ಈ ಥರ ಸ್ಟಾರ್ ಟೀಮ್ಗಳು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರಾ ಅಥವಾ ಇಲ್ಲ? ಮಾಡಿದ್ರೆ RCB ಟೀಮಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಆಡಬಹುದು, CSK ಟೀಮಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಆಡಬಹುದು, MIದಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಆಡಬಹುದು ಮತ್ತು KKRನಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಆಡಬಹುದು. ಫೈನಲಿ ಈ ಒಂದು IPL 2 ಟೂರ್ನಮೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಮ ಮುಂದೆ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ ಮತ್ತು ಪ್ರತಿಯೊಬ್ಬ IPL 2 ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 100K ಸಬ್ಸ್ಕ್ರೈಬರ್ಸ್ ಜರ್ನಿಯಲ್ಲಿ ನಿಮ್ಮೆಲ್ಲರ ಸಪೋರ್ಟ್ ಅವಶ್ಯಕತೆ ಇದೆ ಗುರು. ಸೊ ಫಟಾಫಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈಗಲೇ ಶೇರ್ ಮಾಡಿ. ಸೊ ಅಂದ್ಕೊಂಡಿದ್ದೇನೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತೀರಂತ. ಸೊ ಫಸ್ಟ್ ಈ IPL 2 ಟೂರ್ನಮೆಂಟ್ ನಲ್ಲಿ ಯಾರೆಲ್ಲ ಪಾರ್ಟಿಸಿಪೇಷನ್ ಮಾಡಬಹುದು ಅಂತ ಕೇಳಿದ್ರೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ನ ಕೊಟ್ಟವರು ಮತ್ತು IPLಗೆ ರಿಟೈರ್ಮೆಂಟ್ನ ಕೊಟ್ಟವರು ಈ IPL 2 ನಲ್ಲಿ ಪಾರ್ಟಿಸಿಪೇಷನ್ ಮಾಡಬಹುದು. ಸೊ ಹಾಗಾದರೆ ನಮ್ಮ BCCIದವರು ಈ ಒಂದು ಟೂರ್ನಮೆಂಟ್ನ ಸ್ಟಾರ್ಟ್ ಮಾಡೋಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಮತ್ತು IPLಗೆ ರಿಟೈರ್ಮೆಂಟ್ನ ಕೊಟ್ಟಂಥ ಪ್ಲೇಯರ್ ಲಿಸ್ಟಲ್ಲಿ ಸಚಿನ್ ಸಾರ್ ಆಗಲಿ, ಯುವರಾಜ್ ಸಿಂಗ್ ಅವರಾಗಲಿ ಮತ್ತು ವೀರೇಂದ್ರ ಸೆಹ್ವಾಗ್ ಅವರಾಗಲಿ, ಯೂಸುಫ್ ಪಠಾಣ್, ಇರ್ಫಾನ್ ಪಠಾಣ್, ಸುರೇಶ್ ರೈನಾ ಈ ಥರ ಸ್ಟಾರ್ ಪ್ಲೇಯರ್ಸು ಲೆಜೆಂಡ್ ಕ್ರಿಕೆಟ್ ಲೀಗ್ನಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ಲೀಗು ಬೇರೆ ಬೇರೆ ಕಂಟ್ರಿಯಲ್ಲಿ ನಡೀತಾ ಇದೆ ಮತ್ತು ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಅದೇ ರೀತಿಯಾಗಿ ವ್ಯೂವರ್ಶಿಪ್ ಜಾಸ್ತಿ ಬರ್ತಾ ಇದೆ, ಫ್ಯಾನ್ಸ್ ಸಹ ಜಾಸ್ತಿ ಬರ್ತಾ ಇದ್ದಾರೆ, ಕ್ರೇಜ್ ಸಹ ಜಾಸ್ತಿ ಇದೆ. ಸೊ ಈ ಒಂದು ಕ್ರೇಜ್ ನೋಡಿದಂತಹ ನಮ್ಮ BCCIದವರು ಈ ಒಂದು ಟೂರ್ನಮೆಂಟ್ನ ಯಾಕೆ ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಯಾಕೆ ಮಾಡಬಾರ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಪ್ಲಸ್ ಇದಕ್ಕೆ ಕೆಲವೊಬ್ಬರು ರಿಟೈರ್ಮೆಂಟ್ನ ಕೊಟ್ಟಂಥ ಪ್ಲೇಯರ್ಸ್ ಎಲ್ಲರೂ ನಮ್ಮ BCCIದವರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಈ ಒಂದು ಟೂರ್ನಮೆಂಟ್ನ ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಇದೊಂದು ರೀಸನ್ ಆದರೆ, ಇನ್ನೊಂದು ಬಿಗ್ ರೀಸನ್ ಏನಪ್ಪ ಅಂದರೆ, MS ಧೋನಿಯವರು IPL 2025 ಕಂಪ್ಲೀಟ್ ಆದಮೇಲೆ ಅವರು ಸಹ ರಿಟೈರ್ಮೆಂಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಧೋನಿಯವರು ರಿಟೈರ್ಮೆಂಟ್ನ ಅನೌನ್ಸ್ಮೆಂಟ್ ಮಾಡಿದರೆ CSKದಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ಆ ಒಂದು ರೀಸನ್ ಮೇಲೆ ಇಫ್ ಸಪೋಸ್ ನಮ್ಮ BCCIದವರು ಈ ಒಂದು IPL 2 ಟೂರ್ನಮೆಂಟ್ನ ಸ್ಟಾರ್ಟ್ ಮಾಡಿದರೆ, ಸೊ ಇಮಿಡಿಯೇಟ್ಲಿ ಧೋನಿಯವರು IPLಗೆ ರಿಟೈರ್ಮೆಂಟ್ನ ಕೊಟ್ಟು IPL 2 ನಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾರೆ ಮತ್ತು IPL 2ಗೆ ಕ್ರೇಜಿ ಬರುತ್ತೆ. ಇನ್ನೊಂದು ಮೇನ್ ರೀಸನ್ ಏನಪ್ಪ ಅಂದರೆ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಆಲ್ಮೋಸ್ಟ್ ಈ IPL ನಲ್ಲಿ ಮೇ ಬಿ ಇನ್ನೊಂದು 3-4 ವರ್ಷ ಮಾತ್ರ ಆಡಬಹುದು, ಆದಮೇಲೆ ಅವರು ಸಹ ರಿಟೈರ್ಮೆಂಟ್ನ ಕೊಡ್ತಾರೆ. ಸೊ ವಿರಾಟ್, ಧೋನಿ ಮತ್ತು ರೋಹಿತ್ ಶರ್ಮಾ ಅವರು IPLಗೆ ರಿಟೈರ್ಮೆಂಟ್ನ ಕೊಟ್ಟರೆ IPLಗೆ ಕ್ರೇಜಿ ಕಡಿಮೆ ಆಗುತ್ತೆ. ಸೊ ಆ ಒಂದು ರೀಸನ್ ಇಂದ ನಮ್ಮ BCCIದವರು ಮಾಸ್ಟರ್ ಪ್ಲಾನ್ ಮಾಡಿ ಆ ಒಂದು IPL ಕ್ರೇಜಿ ಮತ್ತೆ ಕಡಿಮೆ ಆಗಬಾರ್ದು, ಮತ್ತೆ IPLನ ಕ್ರೇಜಿ ಕಂಟಿನ್ಯೂ ಆಗಬೇಕಂತೇಳಿ ನಮ್ಮ BCCIದವರು ಮಾಸ್ಟರ್ ಪ್ಲಾನ್ ಮಾಡಿ IPL 2ಗೆ ಸ್ಟೇಜನ್ನು ರೆಡಿ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಈ IPL 2 ಈ ಒಂದು ಟೂರ್ನಮೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರೆ, ಸೊ ಬರುವಂತಹ IPL 2025 ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ ಕಂಪ್ಲೀಟ್ ಆದಮೇಲೆ ಈ ಒಂದು IPL 2ಗೆ ಸ್ಟೇಜನ್ನು ರೆಡಿ ಮಾಡ್ತಾ ಇದ್ದಾರೆ. ಸೊ ಮೇ ಬಿ ನಮ್ಮ BCCIದವರು ಸೊ IPL 1 ಜೊತೆ ಮಾತಾಡಿ ಸೊ ಯಾವ ರೀತಿ IPL ಆಕ್ಷನ್ ನಡಿಬೇಕು, IPL 2ಗೆ ಮತ್ತು ಯಾವೆಲ್ಲ ರಿಟೆನ್ಷನ್ ಪಾಲಿಸಿ ಇರಬೇಕು ಅಂತೇಳಿ ಸಾಕಷ್ಟು ಡಿಸ್ಕಸ್ ಮಾಡಿ ಸೊ ಬರುವಂತಹ IPL 2025 ಕಂಪ್ಲೀಟ್ ಆದಮೇಲೆ ಈ ಒಂದು ಸ್ಟೇಜನ್ನು ರೆಡಿ ಮಾಡ್ತಾ ಇದ್ದಾರೆ ಗುರು. ಸೊ ಬರುವಂತಹ 2026 ಈ ಒಂದು ಟೂರ್ನಮೆಂಟು ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾದರೆ ಧೋನಿಯವರು ನೆಕ್ಸ್ಟ್ IPL 2025 ರಿಟೈರ್ಮೆಂಟ್ನ ಕೊಟ್ಟು ಸೊ ಬರುವಂತಹ 2026 ಈ ಒಂದು IPL 2ಗೆ ಪಾರ್ಟಿಸಿಪೇಷನ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ಈ IPL 2 ನಲ್ಲಿ ಯಾವೆಲ್ಲ ಟೀಮು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ, ಈ ಒಂದು ಕ್ವಶನ್ಗೆ ನೋ ನ್ಯೂಸ್, ಯಾವುದೇ ಕ್ಲಾರಿಟಿ ಇಲ್ಲ. ಆದರೆ ಇನ್ಸೈಡ್ ರಿಪೋರ್ಟ್ನ ಪ್ರಕಾರ IPLನ ಕೆಲವೊಂದು ಟೀಮ್ದವರು ಈ ಒಂದು ಲೀಗಲ್ಲಿ ಪಾರ್ಟಿಸಿಪೇಷನ್ ಮಾಡಬೇಕಂತೇಳಿ ಇಂಟ್ರೆಸ್ಟ್ ತೋರಿಸಿದ್ದಾರಂತೆ. ಇಫ್ ಸಪೋಸ್ ನನ್ನ ಪ್ರಕಾರ RCB, CSK, MI, KKR ಈ ಥರ ಸ್ಟಾರ್ ಟೀಮ್ದವರು ಈ ಒಂದು ಲೀಗಲ್ಲಿ ಪಾರ್ಟಿಸಿಪೇಷನ್ ಮಾಡಿದರೆ ನೆಕ್ಸ್ಟ್ ಲೇವ್ ಆಗಿರುತ್ತೆ ಗುರು. ಇಫ್ ಸಪೋಸ್ ಫಾರ್ ಎಕ್ಸಾಂಪಲ್ RCB ಟೀಮು ಈ ಲೀಗಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ರೆ, RCB ಟೀಮಲ್ಲಿ ನಮ್ಮ ಮೆಚ್ಚಿನ ಆಟಗಾರ ಮಿಸ್ಟರ್ 360 ABD ಅವರು ಎಂಟ್ರಿ ಕೊಡಬಹುದು ಮತ್ತು RCB ಪರ ABD ಕ್ಯಾಪ್ಟನ್ ಸಹ ಮಾಡಬಹುದು.
ಕ್ರಿಸ್ ಗೇಲ್ ಸಹ RCB ಪರ ಆಡಬಹುದು. CSKದಲ್ಲಿ ಧೋನಿಯವರು ಕ್ಯಾಪ್ಟನ್ಸಿ ಮಾಡಬಹುದು. KKRನಲ್ಲಿ ಗೌತಮ್ ಗಂಭೀರ್ ಕ್ಯಾಪ್ಟನ್ಸಿ ಮಾಡಬಹುದು. MIನಲ್ಲಿ ರಿಕ್ಕಿ ಪಾಂಟಿಂಗ್ ಕ್ಯಾಪ್ಟನ್ಸಿ ಮಾಡಬಹುದು. ಸಾಕಷ್ಟು ರಿಟೈರ್ಮೆಂಟ್ ಕೊಟ್ಟಂತ ಪ್ಲೇಯರು ಗೌತಮ್ ಗಂಭೀರ್, ಯುವರಾಜ್ ಸಿಂಗ್, ಸೌರವ್ ಗಂಗೂಲಿ ಅವರು, ವೀರೇಂದ್ರ ಸೆಹ್ವಾಗ್, ಸಚಿನ್ ಸಾರ್, ಸುರೇಶ್ ರೈನಾ ಮತ್ತು ಫಾರೆನ್ ರಿಟೈರ್ಮೆಂಟ್ ಕೊಟ್ಟಂತ ಪ್ಲೇಯರು ಮತ್ತೆ IPL 2ನಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ರೆ ಇರುತ್ತೆ ಗುರು ಮಜಾ. ಸೊ ಕ್ರಿಕೆಟ್ ಫ್ಯಾನ್ಸ್ ನೀವು ಹೇಳಿ, ಇಫ್ ಸಪೋಸ್ IPL 2ನಲ್ಲಿ RCB, CSK, MI ಈ ಥರ ಸ್ಟಾರ್ ಟೀಮ್ಸು ಪಾರ್ಟಿಸಿಪೇಷನ್ ಮಾಡಿದರೆ RCB ಪರ ಯಾರೆಲ್ಲ ಪ್ಲೇಯರ್ಸ್ ಆಡಬೇಕು, CSK ಪರ ಯಾರೆಲ್ಲ ಪ್ಲೇಯರ್ಸ್ ಆಡಬೇಕು ಮತ್ತು MI ಪರ ಯಾರೆಲ್ಲ ಪ್ಲೇಯರ್ಸ್ ಆಡಬೇಕಂದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಈ IPL 2025 ಕಂಪ್ಲೀಟ್ ಆದಮೇಲೆ ಸಾಕಷ್ಟು ಸ್ಟಾರ್ ಪ್ಲೇಯರ್ಸು IPLಗೆ ರಿಟೈರ್ಮೆಂಟ್ ಕೊಡುವಂಥ ಚಾನ್ಸ್ ಜಾಸ್ತಿ ಇದೆ. ಇಫ್ ಸಪೋಸ್ ಆ ಪ್ಲೇಯರ್ಸು IPLಗೆ ರಿಟೈರ್ಮೆಂಟ್ನ ಕೊಟ್ಟು IPL 2ನಲ್ಲಿ ಪಾರ್ಟಿಸಿಪೇಷನ್ ಮಾಡಿದರೆ IPLನ ಬೀಟ್ ಮಾಡುವಂತಹ ದಮ್ಮು IPL 2ಗೆ ಇದೆ ಗುರು. ಸೊ ಇದು ಗುರು ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.